ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಭಾನುವಾರ ಬೆಳಗ್ಗೆ ಲಾಗ್ ಆಗಿರುತ್ತೆ. ಭಾನುವಾರ ಬೆಳಗ್ಗೆ ಹುಣ್ಣಿಮೆ ಇರೋದ್ರಿಂದ ಬೆಳಗ್ಗೆ ನಾವು ಸ್ವಲ್ಪ ಬೇಗ ಎದ್ಬಿಟ್ಟು ಇಲ್ಲಿ ಮೊದಲಿಗೆ ಕಸ ಗುಡಿಸ್ಕೊಂಡು ಮನೆಯೂ ಸಹ ನೀಟಾಗಿ ಒರೆಸ್ಕೊಂಡಿದ್ದಿತ್ತು. ಇನ್ನು ಮನೆ ಒರೆಸ್ಕೊಂಡ್ಮೇಲೆ ಹೊಸ್ಲನ್ನು ಸಹ ತೊಳಿಬೇಕಾಗಿತ್ತು. ಮೊದಲಿಗೆ ಇಲ್ಲಿ ನೀಟಾಗಿ ಹೊಸ್ಲನ್ನು ಸಹ ತೊಳ್ಕೊಂಡ್ಬಿಟ್ಟು ನಾನಿಲ್ಲಿ ಒಂದು ಸ್ವಲ್ಪ ಅರಿಶಿಣಕ್ಕೆ ನೀರನ್ನ ಹಾಕ್ಕೊಂಡು ಇಲ್ಲಿ ಹೊಸ್ಲಿಗೆ ಈ ಥರ ಅರಿಶಿನ ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ಇವತ್ತು ಹೊಸ್ಲು ಹುಣ್ಣಿಮೆ ಆಗಿರೋದ್ರಿಂದ ವಿಶೇಷವಾಗಿ ಹೊಸ್ಲಿಗೆ ಪೂಜೆ ಮಾಡಬೇಕಾಗಿರುತ್ತೆ. ಹಾಗಾಗಿ ಇಲ್ಲಿ ಇವತ್ತು ನಾನಿಲ್ಲಿ ಹೊಸ್ಲಿಗೆ ನೀಟಾಗಿ ಈ ಥರ ಅರಿಶಿನ ಹಾಕ್ಕೊಂಡು ಹಾಗೆ ಅರಿಶಿನ ಕುಂಕುಮನ ಹಚ್ಕೊತಾ ಇದ್ದೀನಿ. ಸಾಮಾನ್ಯವಾಗಿ ಎಲ್ಲ ಮಕ್ಕಳು ಬೆಳಗ್ಗೆ ಎದ್ದ ತಕ್ಷಣ ಮಾಡುವಂತಹ ಕೆಲಸನೇ ಈ ಕೆಲಸ ಆಗಿರುತ್ತೆ. ಆದರೆ ಇವತ್ತು ಒಂದು ಸ್ವಲ್ಪ ವಿಶೇಷವಾಗಿ ಮಾಡ್ಕೋಬೇಕಾಗಿರುತ್ತೆ ಅಷ್ಟೇ. ಅದಾದ ನಂತರ ಇಲ್ಲಿ ಇವತ್ತು ಲಕ್ಷ್ಮಿಗೆ ಪ್ರಿಯವಾಗಿರುವಂತಹ ರಂಗೋಲಿನ ಹಾಕೋಬೇಕಾಗುತ್ತೆ. ನಾನು ರೆಗ್ಯುಲರಾಗಿ ಹಾಕುವಂತಹ ರಂಗೋಲಿನ ಮೇಲ್ಗಡೆ ಇಲ್ಲಿ ಹೊಸ್ಲಿಗೆ ಹಾಕಿರಲ್ಲ. ಆದರೆ ಇವತ್ತು ವಿಶೇಷವಾಗಿರೋದ್ರಿಂದ ಇಲ್ಲಿ ಹೊಸ್ಲು ಮೇಲೂ ಸಹ ರಂಗೋಲಿನ ಹಾಕ್ಕೊತಾ ಇದ್ದೀನಿ. ಅಂದರೆ ನಾವು ಹಾಕುವಂತಹ ರಂಗೋಲಿ ಲಕ್ಷ್ಮಿಗೆ ಪ್ರಿಯವಾಗಿರಬೇಕು. ಹಾಗಾಗಿ ನಾನಿಲ್ಲಿ ಇವತ್ತು ಈ ಥರ ಗೆರೆಗಳು ಹಾಗೆ ಕಮಲ ಹಾಗೆ ಸ್ವಸ್ತಿಕು ಈ ಥರ ಹಾಕ್ಕೊತಾ ಇದ್ದೀನಿ. ಹಾಗೆ ಮಧ್ಯದಲ್ಲಿ ಲಕ್ಷ್ಮೀ ಪಾದನೂ ಸಹ ಇಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಗೆ ನಾವು ಹಾಕುವಂತಹ ಗೆರೆ ಏನಿದೆ ಅಲ್ವಾ, ಅದು 24 ಗೆರೆಗಳಿರಬೇಕಾಗತ್ತೆ. ಹಾಗಾಗಿ ಇಲ್ಲಿ ಕೌಂಟ್ ಮಾಡಿಕೊಂಡು ನಾವಿಲ್ಲಿ ಗೆರೆಗಳನ್ನ ಸಹ ಹಾಕ್ಕೋಬೇಕಾಗುತ್ತೆ. ಅದಾದ ನಂತರ ನೀಟಾಗಿ ರಂಗೋಲಿ ಎಲ್ಲ ಹಾಕ್ಕೊಂಡ ನಂತರ ಇಲ್ಲಿ ಕೆಳಗಡೆನೂ ಸಹ ನೀಟಾಗಿ ರಂಗೋಲಿನ ಹಾಕ್ಕೊತಾ ಇದ್ದೀವಿ. ನಾವು ಹೊಸ್ಲನ್ನ ಎಷ್ಟು ಚೆನ್ನಾಗಿ ಇಟ್ಕೊತೀವಿ ಅಷ್ಟು ನಮಗೆ ಲಕ್ಷ್ಮಿ ಬೇಗನೆ ಒಲಿತಾಳೆ ಅಂತ ಹೇಳ್ತಾರೆ. ಅವಾಗ ಹಿಂದಿನ ಕಾಲದಲ್ಲೆಲ್ಲ ಹೇಳೋರು ನೋಡಿ, ಹೊಸ್ಲು ಮುಂದೆ ಕೂತ್ಕೊಂಡು ತಲೆ ಬಾಚಬಾರ್ದು, ಹೊಸ್ಲು ಮೇಲೆಲ್ಲ ನಿಂತ್ಕೊಂಡು ತಲೆ ಬಾಚಬಾರ್ದು ಅಥವಾ ನಿಂತ್ಕೋಬಾರ್ದು ಕೂತ್ಕೋಬಾರ್ದು ಅಂತ ಹೇಳ್ತಾರೆ ನೋಡಿ. ಏನಕ್ಕೆಂದರೆ ಲಕ್ಷ್ಮಿ ವಾಸವಾಗಿರುತ್ತಂತೆ ಈ ಹೊಸ್ಲು. ಹಾಗಾಗಿ ಅವಾಗಿನ ಹಿರಿಯರೆಲ್ಲ ಹೇಳ್ತಾಯಿದ್ರು. ಮೊದಲಿಗೆ ಬೆಳಗ್ಗೆ ಎದ್ದ ತಕ್ಷಣ ಮೊದಲಿಗೆ ಹೊಸ್ಲನ್ನ ಗುಡಿಸಿ ನೀಟಾಗಿ ಒರೆಸಿ ಅದಕ್ಕೆ ಕುಂಕುಮ ಇಟ್ಟ ಮೇಲೆ ಮುಂದಿನ ಕೆಲಸ ಮಾಡ್ಕೊಳ್ಳೋರು. ಅದೇ ಥರನೇ ನಾನು ಸಹ ಇಲ್ಲಿ ಬೆಳಗ್ಗೆ ಎದ್ದ ತಕ್ಷಣವೇ ಫಸ್ಟ್ ಮಾಡೋ ಕೆಲಸನೇ ಹೊರಗಡೆ ಅಂಗಳು ಗುಡಿಸಿ ಹೊಸ್ಲನ್ನ ತೊಳೆದು ಅದಕ್ಕೆ ರಂಗೋಲಿ ಎಲ್ಲ ಹಾಕಿ ಅರಿಶಿನ ಕುಂಕುಮ ಹಾಕಿದ ಮೇಲೇ ಮುಂದಿನ ಕೆಲಸನ ಮಾಡ್ಕೊತಾ ಇದ್ದೆ. ಇವತ್ತು ಸಹ ಅದೇ ಥರನೇ ಮಾಡ್ಕೊಂಡಿದ್ದೀನಿ. ಇನ್ನು ಇದೆಲ್ಲ ಆದ ನಂತರ ನಾನು ಸ್ನಾನ ಮಾಡ್ಕೊಂಬಂದು ಇಲ್ಲಿ ಪೂಜೆನೂ ಸಹ ಮುಗಿಸ್ಕೊತಾ ಇದ್ದೀನಿ. ಮೊದಲಿಗೆ ದೇವ್ರ ಮನೆ ಪೂಜೆನೆಲ್ಲ ಮುಗಿಸ್ಕೊಂಡೆ. ಅದಾದ ನಂತರ ಇಲ್ಲಿ ಹೊಸ್ಲು ಪೂಜೆನ ಮುಗಿಸ್ಕೊತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಅರಿಶಿನ ಕುಂಕುಮನ ಸಹ ಇಲ್ಲಿ ಏರಿಸ್ಬೇಕಾಗುತ್ತೆ. ನಾವು ಮೊದಲಿಗೆ ಹೊಸ್ಲು ತೊಳೆದ ಮೇಲೆ ಅರಿಶಿನ ಕುಂಕುಮ ಹಾಕಿರ್ತೀವಿ. ಅದಾದ ನಂತರ ಪೂಜೆ ಮಾಡೋವಾಗಲಿ ಒಂದು ಸರಿ ಇಲ್ಲಿ ನಾವು ಅರಿಶಿನ ಕುಂಕುಮನ ಏರಿಸ್ಬೇಕಾಗುತ್ತೆ. ಅದಾದ ನಂತರ ಹೂವನ್ನ ಇಡಬೇಕಾಗುತ್ತೆ. ಹೂವನ್ನ ಇಟ್ಬಿಟ್ಟು ಆ ಕಡೆ ಈ ಕಡೆ ಒಂದು ದೀಪನ ಇಟ್ಕೋಬೇಕಾಗುತ್ತೆ. ನಾವು ರೆಗ್ಯುಲರಾಗಿ ಡೈಲಿ ಇಡೋದಿಲ್ಲ ಅಲ್ವಾ, ಇವತ್ತಿನ ದಿನ ಮಾತ್ರ ನಾನಿಲ್ಲಿ ಹೊಸ್ಲಿಗೆ ದೀಪಗಳನ್ನ ಇಟ್ಕೊತಾ ಇದ್ದೀನಿ. ನಾನು ಅಮಾವಾಸ್ಯೆ ಬಂದರೆ ಮಾತ್ರ ಈ ಥರ ಪೂಜೆನ ಮಾಡ್ಕೊತಿದ್ದೆ. ಆದರೆ ಇವತ್ತು ಹೊಸ್ಲು ಹುಣ್ಣಿಮೆ ಆಗಿರೋದ್ರಿಂದ ಹೊಸ್ಲಿಗೆ ವಿಶೇಷವಾಗಿ ಮಾಡಬೇಕು ಅಂತೇಳಿ ಇವತ್ತು ಹೊಸ್ಲು ಪೂಜೆನೂ ಸಹ ಮುಗಿಸ್ಕೊತಾ ಇದ್ದೀನಿ. ಇನ್ನು ಹೂವೆಲ್ಲ ಇಲ್ಲಿ ಹೊಸ್ಲಿಗೆ ಇಟ್ಟಾದ ನಂತರ ಇದಕ್ಕೆ ದೀಪನೂ ಸಹ ಇಟ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಯಾವ ದೀಪ ಇರುತ್ತೆ ಆ ದೀಪ ಇಟ್ಕೋಬೋದು. ವಿಶೇಷವಾಗಿ ಮಣ್ಣಿನ ದೀಪ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಾನಿಲ್ಲಿ ಮಣ್ಣಿನ ದೀಪನ ಇಟ್ಕೊತಾ ಇದ್ದೀನಿ. ಮಣ್ಣಿನ ದೀಪ ಇಟ್ಕೊಂಡು ಹಾಗೆ ಇಲ್ಲಿ ಇವತ್ತು ನೈವೇದ್ಯಕ್ಕೆ ಅಂತ ನಾನೇನು ಮಾಡಿರಲಿಲ್ಲ. ಹಾಗಾಗಿ ಬಾಳೆಹಣ್ಣನ್ನು ಇಲ್ಲಿ ನೈವೇದ್ಯ ಮಾಡ್ಕೊತಾ ಇದ್ದೀನಿ. ತಾಂಬೂಲ ಇಡ್ಬೋದು. ಹಾಗಾಗಿ ನಾನಿಲ್ಲಿ ಎಲೆ ಅಡಿಕೆ ಹಾಗೆ ಬಾಳೆಹಣ್ಣು ಹೂವನ್ನ ಇಟ್ಕೊತಾ ಇದ್ದೀನಿ. ಇಟ್ಕೊಂಡ ನಂತರ ಇಲ್ಲಿ ದೀಪನ ಹಚ್ಚಿಬಿಟ್ಟು ಮೊದಲಿಗೆ ಗಂಧದ ಕಡ್ಡಿ ಬೆಳಗ್ಬಿಟ್ಟು ಅದಾದ ನಂತರ ಮಂಗಳಾರತಿ ಮಾಡಿದ ಮೇಲೆ ಈ ತಾಂಬೂಲನ ಹೊಸ್ಲಿಗೆ ಅರ್ಪಿಸ್ಬೇಕಾಗತ್ತೆ. ಕೆಲವೊಬ್ಬರು ಬಾಗಿನೂ ಸಹ ಕೊಡ್ತಾರೆ. ನಮ್ಮನೇಲಿ ಆ ಪದ್ಧತಿ ಇಲ್ಲ. ಹಾಗಾಗಿ ನಾನಿಲ್ಲಿ ಬಾಗಿನ ಏನೂ ಕೊಡೋದಕ್ಕೇನು ಹೋಗಿಲ್ಲ. ಬರೀ ಈ ಥರ ನೈವೇದ್ಯನ ಅರ್ಪಿಸ್ತಾ ಇದ್ದೀನಿ. ನಿಮಗಾಗಿ ಏನಾದರೂ ಬಾಳೆನದೇನು ಬೇಡ ಅಂದರೆ ನೀವು ಇಲ್ಲಿ ಏನಾದರೂ ಪಾಯಸ ಅಥವಾ ಏನಾದರೂ ಸ್ವೀಟ್ನೂ ಸಹ ಮಾಡಿಬಿಟ್ಟು ಇಲ್ಲಿ ನೀವು ನೈವೇದ್ಯನ ಅರ್ಪಿಸ್ಕೋಬಹುದು. ಇನ್ನು ಇಲ್ಲಿ ಮಂಗಳಾರತಿನ ಮಾಡಾದ ನಂತರ ನೈವೇದ್ಯನೂ ಸಹ ನಾನು ಅರ್ಪಿಸಿದ್ದಾಯಿತು. ಇನ್ನು ಅದಾದ ನಂತರ ಕಾಯಿನೂ ಸಹ ಹೊಡಿತಾ ಇದ್ದೀನಿ. ಕಾಯಿ ಒಡೆದಾದ ನಂತರ ನಾವಿಲ್ಲಿ ಇವತ್ತು ಮನೆಗೆ ದೃಷ್ಟಿನೂ ಸಹ ತೆಗಿಬೇಕಾಗುತ್ತೆ. ನಾನು ಸಾಮಾನ್ಯವಾಗಿ ಅಮಾವಾಸ್ಯೆಗೆಲ್ಲ ತೆಗಿತಾ ಇರ್ತೀನಿ. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಹಾಗಾಗಿ ಇವತ್ತು ಸಹ ಇಲ್ಲಿ ದೃಷ್ಟಿನ ತೆಗಿತಾ ಇದ್ದೀನಿ. ದೃಷ್ಟಿನ ತೆಗೆದು ಮಧ್ಯೆ ಹೊಸ್ಲು ಏನಿರುತ್ತಲ್ವ ಅದ್ರ ಮೇಲೆ ನಾವು ದೃಷ್ಟಿ ತೆಗೆದಿರುವಂತಹ ಲಿಂಬೆಹಣ್ಣನ್ನು ಇಟ್ಬಿಟ್ಟು ಕಟ್ ಮಾಡಬೇಕಾಗುತ್ತೆ. ಕಟ್ ಮಾಡಿ ಒಂದು ಲಿಂಬೆಹಣ್ಣಿನ ಭಾಗ ಏನಿರುತ್ತಲ್ವ ಅದಕ್ಕೆ ಅರಿಶಿನ ಹಚ್ಕೊತೀನಿ. ಒಂದು ಲಿಂಬೆಹಣ್ಣಿನ ಭಾಗಕ್ಕೆ ಕುಂಕುಮನ ಹಚ್ಕೊತೀನಿ. ಅರಿಶಿನ ಹಚ್ಚಿರೋಂತಹ ಲಿಂಬೆಹಣ್ಣನ್ನು ಬಲಭಾಗಕ್ಕೆ, ಕುಂಕುಮ ಹಚ್ಚಿರೋಂತಹ ಲಿಂಬೆಹಣ್ಣನ್ನು ಎಡಭಾಗಕ್ಕೆ ಇಟ್ಕೊಂಡು ಇವತ್ತಿನ ಪೂಜೆನ ಮುಗಿಸ್ಕೊತೀನಿ. ನೀವೆಲ್ಲ ಹೊಸ್ಲು ಪೂಜೆನ ಯಾವ ಥರ ಮುಗಿಸ್ಕೊಂಡ್ರಿ ಅಥವಾ ಹೊಸ್ಲು ಹುಣ್ಣಿಮೆನ ಯಾವ ಥರ ಮುಗಿಸಿದ್ರಿ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ನೋಡಿ, ಎಲ್ಲ ಪೂಜೆ ಆದ ನಂತರ ಹೊಸ್ಲು ಪೂಜೆನ ಈ ಥರ ಮುಗಿಸ್ಕೊಂಡಿದ್ದೀನಿ. ಯಾವ ಥರ ಪೂಜೆ ಮಾಡಿದ್ದೀನಿ ಅಂತ ನೀವು ಸಹ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನೀವೆಲ್ಲ ಯಾವ ಥರ ಪೂಜೆನ ಮುಗಿಸ್ಕೊಂಡ್ರಿ ಹೊಸ್ಲು ಪೂಜೆನ ಅಂತ ಅದನ್ನು ಸಹ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಅದಾದ ನಂತರ ನಾನು ವೀಡಿಯೋನ ಸಹ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಯಾಕಂದರೆ ಇವತ್ತು ನನ್ನ ಹಸ್ಬೆಂಡಿಗೆ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಅವರು ಸಹ ಆಚೆ ಹೋದರು. ಇನ್ನು ಅವ್ರು ಬರೋದಕ್ಕೆ ಒಂದು ನೈಟೇ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗಿರೋದ್ರಿಂದ ಈ ನೈಟೇ ಒಂದೇ ಸರಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅವಲಕ್ಕಿ ಮಾಡಿದ್ದೆ. ಇನ್ನು ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಏನಾದರೂ ರೈಸ್ ಮಾಡ್ಕೊಂಡ್ರೆ ಆಯಿತು ಅಂತ ಇಲ್ಲಿ ನಾನು ವೀಡಿಯೋನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ಮತ್ತೆ ಸಂಜೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ. ಇನ್ನು ಸಂಜೆ ಟೀ ಎಲ್ಲ ಕುಡೋದಾದ ನಂತರ ಇವತ್ತು ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತ ಇತ್ತು. ಅಂದರೆ ನನ್ನ ತಲೆಯಲ್ಲಿ ಏನಿತ್ತು ಅಂದರೆ ಇವತ್ತು ನನ್ನ ಹಸ್ಬೆಂಡ್ ಇದ್ದರೆ ಉತ್ತರ ಕರ್ನಾಟಕ ಖಾನಾವಳಿ ಊಟನೇ
ಮಾಡಿದ್ರಾಯಿತು ಅಂತ ಅಂದ್ಕೊಂಡಿದ್ದೆ. ಆದರೆ ಅವ್ರು ಇರಲಿಲ್ವಲ್ಲ, ಹಾಗಾಗಿ ನಾನು ನೈಟ್ 1 ಹೊತ್ತಿಗೆ ಆಗೋಷ್ಟು ಏನು ಬೇಕು ನೋಡಿಬಿಟ್ಟು ಇಲ್ಲೇ ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ. ಹುಣ್ಣಿಮೆ ಆಗಿರೋದನ್ನ ಒಂದು ಸ್ವಲ್ಪ ಏನಾದರೂ ಸ್ವೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಸ್ವೀಟಿಗೂ ಸಹ ರೆಡಿ ಮಾಡ್ಕೊತಾ ಇದ್ದೆ. ಅದಕ್ಕಿಂತ ಮುಂಚೆ ಮೊದಲಿಗೆ ಪಲಾವ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಪಲಾವಿಗೆ ತರಕಾರಿಗಳನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ತರಕಾರಿನೆಲ್ಲ ಕಟ್ ಮಾಡಿಕೊಂಡು ರುಬ್ಬೋದಕ್ಕೆ ಏನೇನು ಬೇಕು ನೋಡಿ ಅದನ್ನು ಸಹ ರೆಡಿ ಮಾಡ್ಕೊತಿದ್ದೀನಿ. ಹಾಗೆ ನಮ್ಮ ಅಕ್ಕನ ಮಗಳು ಬಂದಿದ್ಲು, ಅವಳ ಜೊತೆಗೆ ಮಾತಾಡ್ಕೊಂಡು ಇಲ್ಲಿ ಕೆಲಸನ ಮಾಡ್ಕೊತ ಇದ್ದೆ. ಯಾರಾದರೂ ಒಬ್ರು ಈ ಥರ ಜೊತೆಗಿದ್ದರೆ ಮಾಡೋವಂತಹ ಕೆಲಸ ಬೇಗನೆ ಆಗಿಬಿಡುತ್ತೆ. ಅವ್ರು ಕೆಲಸ ಮಾಡ್ತಾರೋ ಬಿಡ್ತಾರೋ ಅದು ಎರಡನೇ ಮಾತು. ನಮ್ಮ ಜೊತೆಗೆ ಏನೋ ಒಂದು ಮಾತಾಡ್ಕೊಂಡಿದ್ರೆ ಬೇಗನೆ ಕೆಲಸ ಆಗಿಬಿಡುತ್ತೆ. ಇನ್ನು ಎಲ್ಲ ರೆಡಿ ಮಾಡಿಕೊಂಡು ಮಿಕ್ಸಿಗೂ ಸಹ ಇಲ್ಲಿ ರುಬ್ಕೊಂಡು ಇಟ್ಕೊಂಡು ನಂತರ ಇಲ್ಲಿ ಪಲಾವ್ನ ರೆಡಿ ಮಾಡ್ಕೊತಾ ಇದ್ದೆ. ನನಗೆ ಪಲಾವ್ ಅಂದರೆ ಬಿಸಿ ಬಿಸಿಯಾಗಿರಬೇಕು, ಆವಾಗಲೇ ತುಂಬ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲಿ ಚಿಕ್ಕ ಕುಕ್ಕರಲ್ಲಿ ಒಂದೇ ಒಂದು ಗ್ಲಾಸು ಪಲಾವ್ನ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಒಂದು ಸ್ವಲ್ಪ ಸ್ವೀಟ್ನೂ ಸಹ ಮಾಡಬೇಕಾಗಿತ್ತಲ್ವ, ಇನ್ನು ಸ್ವೀಟ್ ಮಾಡಿಬಿಟ್ರೆ ಪಲಾವ್ ಹಾಗೆ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ಇಲ್ಲಿ ನೈಟಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊತಾ ಇದ್ದೀನಿ. ಇನ್ನು ಮಾರನೇ ದಿನಕ್ಕೆ ನಾನು ಅಡುಗೆನೂ ಸಹ ಮಾಡ್ಕೋಬೇಕು. ಯಾಕಂದರೆ ಲಂಚ್ ಬಾಕ್ಸಿಗೆಲ್ಲ ರೊಟ್ಟಿ ಅದೆಲ್ಲ ಮಾಡ್ಕೋಬೇಕಾಗತ್ತೆ. ಈ ಪಲಾವ್ ಉಳ್ಕೊಂಬಿಟ್ರೆ ಅದನ್ನು ಮತ್ತು ನಾನೇ ತಿನ್ನಬೇಕಾಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಹೇಗೆ ಅಂದರೆ ರೈಸ್ ಐಟಮ್ ಅಷ್ಟಾಗಿ ಇಷ್ಟಪಡಲ್ಲ. ರೈಸು ಬೇಕು, ಆದರೆ ಅದ್ರ ಜೊತೆಗೆ ರೊಟ್ಟಿ ಅಥವಾ ಚಪಾತಿ ಈ ಥರದ್ದು ಏನಾದ್ರು ಇದ್ದರೆ ಮಾತ್ರ ತಿಂತಾರೆ. ಬರೀ ರೈಸ್ನೇ 3 ಹೊತ್ತು ತಿನ್ನು ಅಂದರೆ ತಿನ್ನೋದಕ್ಕೆ ಅಷ್ಟಾಗಿ ಇಷ್ಟಪಡಲ್ಲ. ಹಾಗಾಗಿ ನಾನು ಬೆಳಗ್ಗೆ ಅಥವಾ ಸಂಜೆ ಏನಾದರೂ ಅಡುಗೆ ಮಾಡಿದ್ರೆ ರೈಸು ಮಾತ್ರ ಕಡಿಮೆ ಮಾಡಿ ಮಿಕ್ಕಿರುವಂತಹ ಅಡುಗೆನ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿರ್ತೀನಿ. ನಾನು ಯಾವತ್ತೂ ರೈಸ್ನ ಕಡಿಮೆ ಮಾಡಿರ್ತೀನಿ ನೋಡಿ, ಅವತ್ತೇ ರೈಸ್ ಖಾಲಿ ಆಗಿಬಿಟ್ಟಿರುತ್ತೆ. ಖಾಲಿ ಆದರೂ ಪರವಾಗಿಲ್ಲ, ಮತ್ತೆ ಬಿಸಿ ಮಾಡ್ಕೋಬಹುದು. ಏನಾದರೂ ಉಳ್ಕೊಂಡ್ಬಿಟ್ರೆ ಮತ್ತೆ ನಾನೇ ತಿನ್ನಬೇಕಲ್ಲಪ್ಪ ಅನ್ನೋದೊಂದು ಬೇಜಾರಿರುತ್ತೆ. ಹಾಗಾಗಿ ಎಷ್ಟು ಬೇಕು ನೋಡ್ಬಿಟ್ಟು ಅಷ್ಟಕ್ಕೆ ಮಾತಾಡೋಣ ರೈಸ್ನ ಮಾಡ್ಕೊಂಡಿರ್ತೀನಿ. ಈ ರೊಟ್ಟಿ ಚಪಾತಿ ಆದರೆ ಮಿಕ್ಕೊಂಡ್ಬಿಟ್ರೆ ತಿನ್ಕೊಂಡ್ಬಿಡ್ಬೋದು. ಈ ರೈಸ್ನ ತಣ್ಣಗಾದ್ಮೇಲೆ ತಿನ್ನೋದಕ್ಕೆ ಒಂದು ಸ್ವಲ್ಪ ಬೇಜಾರಾಗಿಬಿಡುತ್ತೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡಿರ್ತೀನಿ ಇಲ್ಲಿ ನಾನು ರೈಸ್ನ. ಇನ್ನು ಅದಾದ ನಂತರ ಇಲ್ಲಿ ಪಲಾವ್ಗೂ ಸಹ ಎಲ್ಲ ಮಸಾಲ ರುಬ್ಬಿದ್ನೆಲ್ಲ ಹಾಕ್ಬಿಟ್ಟು ಇಲ್ಲಿ ಕುಕ್ಕರ್ಗೂ ಸಹ ಕೂಗಿಸಿ ಇಟ್ಕೊತಾ ಇದ್ದೀನಿ. ಇನ್ನು ಇದು ವಿಜಲ್ನ ಕೂಗೋಷ್ಟರಲ್ಲಿ ಪಾಯಸನೂ ಸಹ ರೆಡಿ ಮಾಡ್ಕೊಂಡ್ರಾಯ್ತು ಅಂತ ಇಲ್ಲಿ ಪಾಯಸನೂ ಸಹ ರೆಡಿ ಮಾಡ್ಕೊತಿದ್ದೀನಿ. ನಾನು ಇವತ್ತು ಯಾವ ಥರ ಪಾಯಸ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಮೊದಲಿಗೆ ಇಲ್ಲಿ ಒಂದು ಅರ್ಧ ಲೀಟ್ರ್ ಆಗೋಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಹಾಲು ಆಲ್ರೆಡಿ ನಾನು ಬಿಸಿ ಮಾಡಿದ್ದೆ ಸಂಜೆ ಟೈಮಲ್ಲಿ. ಇನ್ನೊಂದು ಸರಿ ಇಲ್ಲಿ ಬಿಸಿ ಮಾಡ್ಕೊತಿದ್ದೀನಿ. ಮೀನು ಬಿಸಿ ಇರೋ ಕಾರಣಕ್ಕೆ ಇಲ್ಲಿ ಸಕ್ಕರೆನ ಸೇರಿಸ್ಕೊತಿದ್ದೀನಿ. ನೀವೇನಾದರೂ ತಣ್ಣಗಿರೋಂಥ ಹಾಲು ತೊಗೊಂಡಿದ್ರೆ ಹಾಲು ಒಂದು ಉಕ್ಕು ಬಂದ ಮೇಲೆ ನೀವು ಇದಕ್ಕೆ ಸಕ್ಕರೆನ ಸೇರಿಸ್ಕೊಳ್ಳಿ. ನಾನು ಇಲ್ಲಿ ಆಲ್ರೆಡಿ ಕಾಯಿಸಿರೋಂತಹ ಹಾಲು ತೊಗೊಂಡಿರೋದ್ರಿಂದ ಇಲ್ಲಿ ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆನ ಸೇರಿಸ್ಕೊಂಡಿದ್ದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದು ಕುದಿ ಬರಬೇಕು. ಕುದಿ ಬರೋ ತನಕ ಬಿಟ್ಬಿಡೋಣ. ಇದು ಕುದಿಯೋಷ್ಟರಲ್ಲಿ ಪಕ್ಕದಲ್ಲಿ ನಾನಿವತ್ತು ಸೋರೆಕಾಯಿ ಹಾಕ್ಬಿಟ್ಟು ಇವತ್ತು ಪಾಯಸ ಮಾಡ್ತಾಯಿರೋದ್ರಿಂದ ಸೋರೆಕಾಯಿನೂ ಸಹ ಇಲ್ಲಿ ತುರಿದಿಟ್ಕೋಬೇಕಾಗಿತ್ತು. ಹಾಗಾಗಿ ಮೊದಲಿಗೆ ಇಲ್ಲಿ ಸೋರೆಕಾಯಿನ ತೊಗೊಂಡಿದ್ದೀನಿ. ಸೋರೆಕಾಯಿನ ತೊಗೊಂಡು ಅದು ಮೇಲ್ಗಡೆ ಸಿಪ್ಪೆ ಏನಿರುತ್ತಲ್ವ ಅದನ್ನೆಲ್ಲ ನೀಟಾಗಿ ತೆಗೆದುಬಿಟ್ಟಿದ್ದೀನಿ. ತೆಗೆದಾದ ನಂತರ ಇದನ್ನು ಇವಾಗ ನೀಟಾಗಿ ತುರ್ಕೋಬೇಕಾಗುತ್ತೆ. ಮೊದಲಿಗೆ ತುರಿದಿಟ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಕಪ್ಪಗಾಗ್ಬಿಡುತ್ತೆ. ಆವಾಗ ಪಾಯಸಕ್ಕೆ ಹಾಕಿದ್ರೆ ಪಾಯಸದಲ್ಲಿ ಬರೀ ಕಪ್ಪು ಕಾಣಿಸುತ್ತೆ. ಹಾಗಾಗಿ ನಾನು ಇನ್ನೇನು ಪಾಯಸ ಮಾಡುವಂತಹ ಟೈಮಲ್ಲೇ ತುರ್ಕೊಂಡ್ರಾಯ್ತು ಅಂತ ಇವಾಗ ತುರಿತಾ ಇದ್ದೀನಿ. ನಾನಿಲ್ಲಿ ಒಂದು 1/4 kg ಆಗೋಷ್ಟು ಸೋರೆಕಾಯಿನ ತೊಗೊಂಡಿದ್ದೀನಿ. ಅದನ್ನ ಪೂರ್ತಿಯಾಗಿ ತುರಿತಾ ಇದ್ದೀನಿ. ನೀವು ಜಾಸ್ತಿ ಮಾಡ್ತಾಯಿದ್ರೆ ನೀವು ಇಲ್ಲಿ ಜಾಸ್ತಿ ಕ್ವಾಂಟಿಟಿಯಲ್ಲೂ ಸಹ ಸೋರೆಕಾಯಿನ ತೊಗೋಬೋದು. ಹಾಗೆ ಇವಾಗ ನೋಡಿ ನಾನು ಈ ಥರ ಸೋರೆಕಾಯಿನ ತುರಿದ್ಬಿಟ್ಟು ಇಟ್ಕೊತಾ ಇದ್ದೀನಿ. ಇದನ್ನು ತುರಿಯೋ ಅಷ್ಟರಲ್ಲೇ ಹಾಲು ಸಹ ಏನು ಬಿಸಿಗಿಟ್ಟಿದ್ನಲ್ವ ಹಾಲು ಸಕ್ಕರೆ ಅದು ಸಹ ನೀಟಾಗಿ ಉಕ್ಕು ಬರ್ತಾಯಿತ್ತು. ಇನ್ನು ಉಕ್ಕು ಬರೋಂತಹ ಟೈಮಲ್ಲಿ ಇದಕ್ಕೆ ಸೋರೆಕಾಯಿನ ಸೇರಿಸಿದ್ರಾಯ್ತು ಅಂತ ಇಲ್ಲಿ ಸೋರೆಕಾಯಿನ ಸೇರಿಸ್ಕೊತಾ ಇದ್ದೀನಿ. ಸೋರೆಕಾಯಿನ ಸಹ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಇವತ್ತು ನಾನು ಇದ್ರ ಜೊತೆಗೆ ಸಬ್ಬಕ್ಕಿ ಬರುತ್ತಲ್ವ ಸಾಬೂದಾನ ಅದನ್ನು ಸಹ ನೆನೆಸಿಟ್ಕೊಂಡಿರೋಂತಹ ಸಾಬೂದಾನನೂ ಸಹ ಇದಕ್ಕೆ ಸೇರಿಸ್ಕೊತಿದ್ದೀನಿ. ನೀವು ಬರೀ ಸೋರೆಕಾಯಲ್ಲೂ ಸಹ ಪಾಯಸ ಮಾಡ್ಕೋಬೋದು, ಅದು ಸಹ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಸ್ವಲ್ಪ ಸಬ್ಬಕ್ಕಿನ ಸೇರಿಸಿ ಮಾಡಿದ್ರಾಯ್ತು ಅಂತ ಸಬ್ಬಕ್ಕಿನ ಸೇರಿಸ್ಕೊತಿದ್ದೀನಿ. ನಿಮಗೆ ಸಬ್ಬಕ್ಕಿ ಬೇಡ ಅಂದರೆ ನೀವು ಇಲ್ಲಿ ಸಬ್ಬಕ್ಕಿ ಹಾಕುವಂತಹ ಜಾಗದಲ್ಲಿ ಶಾವಿಗೆನೂ ಸಹ ಸೇರಿಸ್ಕೊಬೋದು, ಅದು ಸಹ ತುಂಬ ಚೆನ್ನಾಗಿರುತ್ತೆ. ಇವಾಗ ನೆನೆಸಿಟ್ಕೊಂಡಿರುವಂತಹ ಸಬ್ಬಕ್ಕಿ ಏನಿತ್ತಲ್ವ ಅದರಿಂದ ನೀರನ್ನ ತೆಗೆದುಬಿಟ್ಟು ಸೇರಿಸ್ಕೊತಾ ಇದ್ದೀನಿ.
ಯಾಕಂದರೆ ಸೋರೆಕಾಯಲ್ಲೂ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಆಲ್ರೆಡಿ ನಾನು ಹಾಲು ಕಾಯಿಸುವಾಗ ಒಂದು ಸ್ವಲ್ಪ ನೀರನ್ನು ಸಹ ಸೇರಿಸ್ಬಿಟ್ಟು ಹಾಲನ್ನ ಕಾಯಿಸಿರ್ತೀನಿ. ಜಾಸ್ತಿ ನೀರಾದರೆ ಪಾಯಸ ಅಷ್ಟೊಂದು ಚೆನ್ನಾಗಿರಲ್ಲ ಅಂತೇಳಿ ಸಬ್ಬಕ್ಕಿ ನೆನೆಸಿದಂತಹ ನೀರನ್ನ ತೆಗೆದುಬಿಟ್ಟು ಬರೀ ಸಬ್ಬಕ್ಕಿ ಮಾತ್ರ ಸೇರಿಸ್ಕೊತಾ ಇದ್ದೀನಿ. ಇವಾಗ ಸಬ್ಬಕ್ಕಿನ ಸೇರಿಸ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸಬ್ಬಕ್ಕಿ ಒಂದು ಸ್ವಲ್ಪ ಜೆಲ್ ಥರ ಕಾಣಿಸುತ್ತೆ ನೋಡಿ, ಆ ಥರ ಆಗಬೇಕು. ಅಲ್ಲಿವರೆಗೂ ಇದನ್ನ ಕುದಿಸ್ಕೋಬೇಕಾಗುತ್ತೆ. ಸೋರೆಕಾಯಿ ಏನು ಕುದಿಯೋದಕ್ಕಿಂತ ಜಾಸ್ತಿ ಹೊತ್ತು ತೊಗೊಳ್ಳಲ್ಲ, ಹಾಗಾಗಿ ಸಬ್ಬಕ್ಕಿ ಮಾತ್ರ ಇಲ್ಲಿ ಕುದಿಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಯಾವ ಥರ ಕುದೀತಾ ಇದೆ ಅಂತ. ಹಾಗೆ ಪಾಯಸದ್ದು ಹದ ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿರುತ್ತೆ, ಒಂಥರ ಕ್ರೀಮಿಯಾಗಿರುತ್ತೆ ಈ ಪಾಯಸ. ಇದು ಇವಾಗ ನೀಟಾಗಿ ಬೆಂದ್ಕೊಂಡಿದೆ. ಇದನ್ನು ಪಕ್ಕದ ಗ್ಯಾಸಲ್ಲಿ ಇನ್ನೊಂದು ಸ್ವಲ್ಪ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಅದು ಬೇಯೋಷ್ಟರಲ್ಲಿ ಇನ್ನೊಂದು ಸ್ವಲ್ಪ ಡ್ರೈ ಫ್ರೂಟ್ಸು ಸಹ ನಾವಿಲ್ಲಿ ಹುರಿಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಒಂದು ಚಿಕ್ಕ ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನಿಗೆ 1.5 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ತುಪ್ಪನ ಸೇರಿಸ್ಕೊಂಡು ಇದಕ್ಕೆ ಗೋಡಂಬಿ ಹಾಗೆ ದ್ರಾಕ್ಷಿನ ಸೇರಿಸ್ಕೊತಾ ಇದ್ದೀನಿ. ನೀವು ಗೋಡಂಬಿ, ದ್ರಾಕ್ಷಿ, ಪಿಸ್ತಾ, ಬಾದಾಮಿ ಏನು ಬೇಕಾದರೂ ಸೇರಿಸ್ಕೋಬೋದು. ಎಷ್ಟು ಡ್ರೈ ಫ್ರೂಟ್ಸ್ ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ ಈ ಪಾಯಸ. ಇನ್ನು ಇಲ್ಲಿ ತುಪ್ಪ ಕಾದಾದ ನಂತರ ಇದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದು ಇವಾಗ ನೀಟಾಗಿ ಫ್ರೈ ಆಗಿದೆ. ಇಲ್ಲಿ ದ್ರಾಕ್ಷಿನೂ ಉಬ್ತಾ ಇಲ್ಲ. ನಾನು ಇವಾಗಲೇ ಸ್ಟೋವ್ನ ಆಫ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಸ್ಟೋವ್ನ ಆನ್ ಮಾಡಿಬಿಟ್ಟು ನಾನು ಇಲ್ಲಿ ಫ್ರೈ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಬೇಗನೆ ಸೀದೋಗ್ಬಿಡುತ್ತೆ. ಹಾಗಾಗಿ ಸ್ಟೋವ್ನ ಆಫ್ ಮಾಡಿಬಿಟ್ಟು ಬಿಸಿಗೆ ನೀಟಾಗಿ ಅದು ಸಹ ಫ್ರೈ ಆಗುತ್ತೆ. ಇವಾಗ ನೋಡ್ತಾ ಇರ್ಬೋದು ನೀವು. ಈ ಥರ ಆದರೆ ಡ್ರೈ ಫ್ರೂಟ್ಸು ಸಹ ರೆಡಿ ಆಯಿತು. ಹಾಗೆ ನಾನಿಲ್ಲಿ ಪಕ್ಕದಲ್ಲಿ ಇಟ್ಕೊಂಡಿರುವಂತಹ ಪಾಯಸನ ಈ ಗ್ಯಾಸ್ ಮೇಲೆ ಇಟ್ಕೊಂಡು ಇದಕ್ಕೆ ಫಸ್ಟಿಗೆ ಇಲ್ಲಿ ಕ್ರಷ್ ಮಾಡಿರುವಂತಹ ಏಲಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಈ ಥರ ಫ್ರೆಶ್ ಆಗಿ ನಾವು ಕುಟ್ಬಿಟ್ಟು ಹಾಕ್ಕೊಂಡ್ರೆ ಅದರದ್ದು ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಏಲಕ್ಕಿನ ಹಾಕ್ಕೊತಾ ಇದ್ದೀನಿ. ಅದಾದ ನಂತರ ನಾವೇನು ಡ್ರೈ ಫ್ರೂಟ್ಸ್ನ ಹುರಿದಿಟ್ಕೊಂಡಿದ್ವಲ್ವ ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಡ್ರೈ ಫ್ರೂಟ್ಸನ್ನ ಹುರಿದ್ಬಿಟ್ಟು ಹಾಕಿದ ಮೇಲೆ ಅದರದ್ದು ಇದನ್ನೇ ಚೇಂಜ್ ಆಗೋಗುತ್ತೆ, ಲುಕ್ಕೇ ಚೇಂಜ್ ಆಗೋಗುತ್ತೆ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆ ಫ್ಲೇವರು ಸಹ ತುಂಬಾ ಚೆನ್ನಾಗಿತ್ತು. ನಾವು ಸೋರೆಕಾಯಿ ಹಾಕಿದ್ದೀವಲ್ಲಪ್ಪ ಯಾವ ಥರ ಇರುತ್ತೆ ಅನ್ನೋಂತಹ ಟೆನ್ಷನ್ನೇ ಬೇಡ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಯಾರಿಗೂ ಗೊತ್ತೂ ಆಗಲ್ಲ ನಾವು ಇದಕ್ಕೆ ಸೋರೆಕಾಯಿ ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಇನ್ನು ಇದೆಲ್ಲ ಆದ ನಂತರ ನೋಡಿ ರೆಡಿ ಆಯಿತು ಸಖತ್ ಟೇಸ್ಟಿಯಾಗಿರುವಂತಹ ಸೋರೆಕಾಯಿ ಪಾಯಸ. ನೀವು ಸಹ ಮನೇಲಿ ಒಂದ್ಸರಿ ಮಾಡಿಬಿಟ್ಟು ಟೇಸ್ಟ್ ನೋಡಿ. ಯಾವಾಗಲೂ ಒಂದೇ ಥರ ಪಾಯಸ ತಿಂದಿರ್ತೀವಿ, ಅಥವಾ ನಿಮ್ಮ ಮನೇಲಿ ಯಾರಾದರೂ ಸೋರೆಕಾಯಿ ತಿನ್ನಲ್ಲ ಅಂತ ಇರ್ತಾರಲ್ವ, ಆ ಥರದವರಿಗೆ ಈ ಥರ ಪಾಯಸನ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೂ ಅವರಿಗೆ ಗೊತ್ತೂ ಸಹ ಆಗೋದೇ ಇಲ್ಲ. ಇನ್ನು ಇದೆಲ್ಲ ಆದಮೇಲೆ ಇವತ್ತು ಪಾಯಸ ಇದ್ಮೇಲೆ ಒಂದು ಸ್ವಲ್ಪ ಏನಾದರೂ ಖಾರವಾಗಿರಬೇಕು ಅಂತೇಳಿ ಇಲ್ಲಿ ನೆಂಚ್ಕೊಳ್ಳೋಕ್ಕೆ ಕೋಸಂಬರಿ ಹಾಗೆ ಹಪ್ಪಳನೂ ಸಹ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಪಾಯಸ ಯಾವ ಥರ ಬಂದಿದೆ ಅಂತ. ಸೂಪರಾಗಿತ್ತು. ನೋಡಿದರೆ ಮಾತ್ರ ಯಾವಾಗ ತಿಂತೀವೋ ಅನ್ನೋ ಥರ ಇತ್ತು. ನಮ್ಮ ಮನೇಲಿ ಮಾಡಿರುವಂತಹ ಪಾಯಸ ಮಾತ್ರ ಪೂರ್ತಿಯಾಗಿ ಖಾಲಿನೇ ಆಗಿತ್ತು, ಅಷ್ಟೊಂದು ಟೇಸ್ಟಿಯಾಗಿತ್ತು. ಹಾಗೆ ಫಸ್ಟ್ ಟೈಮ್ ಬೇರೆ ಮಾಡಿದ್ದೆ ಅಲ್ವ, ತುಂಬಾ ಇಷ್ಟಪಟ್ಟು ತಿಂದರು. ನಮ್ಮನೇಲಿ ಅಷ್ಟಾಗಿ ಸ್ವೀಟು ಇಷ್ಟಪಡಲ್ಲ, ಮೀಡಿಯಮ್ ಆಗಿ ಹಾಕಿರುವಂತಹ ಸ್ವೀಟು ಏನಾದರೂ ಇದ್ದರೆ ಮಾತ್ರ ತಿಂತಾರೆ. ಅದಕ್ಕೆ ನಾನು ಸಕ್ಕರೆನ ಜಾಸ್ತಿ ಹಾಕಿರಲಿಲ್ಲ, ನನಗೂ ಸಹ ತುಂಬಾ ಇಷ್ಟ ಆಯಿತು. ಇನ್ನು ಅದೆಲ್ಲ ಆದ ನಂತರ ಇಲ್ಲಿ ಕೋಸಂಬರಿಗೂ ಸಹ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಕೋಸಂಬರಿಗೆ ಹೆಸರುಬೇಳೆನ ಮೊದಲು ನೆನೆಸಿಟ್ಟಿದ್ದೆ. ನೆನೆಸಿಟ್ಟಿರುವಂತಹ ಹೆಸರುಬೇಳೆಗೆ ಸೌತೆಕಾಯಿ ಹಾಗೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಗೆ ಫ್ರೆಶ್ಶಾಗಿ ತುರಿದಿಟ್ಕೊಂಡಿರುವಂತಹ ಕಾಯಿ ತುರಿನ ಸೇರಿಸ್ಬಿಟ್ಟು ಇಲ್ಲಿ ಕೋಸಂಬರಿಗೂ ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಉಪ್ಪನ್ನ ಸೇರಿಸ್ಕೊತಾ ಇಲ್ಲ, ಯಾಕಂದರೆ ಉಪ್ಪನ್ನ ಸೇರಿಸ್ಬಿಟ್ರೆ ನೀರು ಬಿಟ್ಕೊಂಡ್ಬಿಡುತ್ತೆ. ನಾವೊಂದು ಇನ್ನೂ ಊಟ ಮಾಡೋದು ಒಂದು ಸ್ವಲ್ಪ ಲೇಟಾಗಿತ್ತಲ್ವ ಅಂತೇಳಿ ಇಲ್ಲಿ ಉಪ್ಪನ್ನ ಏನೂ ಸೇರಿಸಿರಲಿಲ್ಲ. ಇನ್ನು ಇದೆಲ್ಲ ಮಾಡೋಷ್ಟರಲ್ಲಿ ಹಪ್ಪಳನೂ ಸಹ ರೆಡಿ ಮಾಡ್ಕೊಂಡ್ರಾಯ್ತು ಅಂತ ಇಲ್ಲಿ ಸಣ್ಣಗೆ ಹಪ್ಪಳನೂ ಸಹ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಥರ ಏನಾದರೂ ಸ್ವೀಟ್ ಇದ್ದರೆ ಈ ಥರ ಕೋಸಂಬರಿ ಹಾಗೆ ಹಪ್ಪಳ ಸಂಡಿಗೆ ಏನಾದರೂ ಇರಬೇಕು. ಅವಾಗ ಒಂಥರ ಏನೋ ಹಬ್ಬದ ಅಡುಗೆ ಥರ ಫೀಲ್ ಆಗುತ್ತೆ. ಹಾಗಾಗಿ ಹಪ್ಪಳ ಸಂಡಿಗೆನೂ ಸಹ ನಾನಿಲ್ಲಿ ಕರಿತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಆಲ್ರೆಡಿ ಅರ್ಧ ಗಂಟೆ ಆಗಿತ್ತು ಈ ಪಾಯಸನ ಮಾಡಿಟ್ಟು. ಪಾಯಸ ಎಲ್ಲೂ ಒಂಚೂರು ಗಟ್ಟಿ ಅಂತ ಅನ್ನಿಸ್ತಾನೆ ಇರಲಿಲ್ಲ. ನಾನು ಯಾವ ಹದಕ್ಕೆ ಮಾಡಿದ್ದೆ ಅದೇ ಹದದಲ್ಲೇ ಇತ್ತು. ಹಾಗೆ ಕ್ರೀಮಿಯಾಗಿತ್ತು. ಈ ಸೋರೆಕಾಯಿ ಹಾಕಿರೋದ್ರಿಂದ ಏನೋ ಗೊತ್ತಿಲ್ಲ, ಈ ಥರ ಕ್ರೀಮಿಯಾಗಿ ಬಂದಿತ್ತು. ನಾನಿಲ್ಲೆಲ್ಲೂ ಬಾದಾಮಿ ಪೌಡರ್ ಅದೇನೂ ಬಳಸಿಲ್ಲ. ನಾನೇನು ನಿಮಗೆ ತೋರಿಸಿದ್ದೀನಿ ಅಲ್ವ ಇಂಗ್ರೀಡಿಯೆಂಟ್ಸು ಅಷ್ಟನ್ನೇ ಹಾಕಿಬಿಟ್ಟು ಮಾಡಿದ್ದೀನಿ. ತುಂಬ ಚೆನ್ನಾಗಿ ಈ ಪಾಯಸ ಆಗಿತ್ತು. ಇನ್ನು ಅದಾದ ನಂತರ ಇದೆಲ್ಲ ಮಾಡೋಷ್ಟರಲ್ಲಿ ಕುಕ್ಕರು ಸಹ ವಿಷಲ್ ತೊಗೊಂಡು ತಣ್ಣಗೂ ಬೇರೆ ಆಗಿತ್ತು. ಇನ್ನು ಮೇಲ್ಗಡೆ ಎಲ್ಲ ಕುಕ್ಕರ್ ಮೇಲೆ ಕೂಗ್ಸೋಕ್ಕಿಟ್ಟಾಗ ಮಸಾಲೆ ಎಲ್ಲ ಮೇಲ್ಗಡೆ ಬಂದು ಕುತ್ಕೊಂಡ್ಬಿಟ್ಟಿರುತ್ತಲ್ವ, ಅದನ್ನು ಸಹ ಇಲ್ಲಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ನನಗೆ ಏನೋ ಒಂಥರ ಖುಷಿ, ಈ ಥರ ಅಡುಗೆ ಮಾಡೋದಕ್ಕೆ ಒಂಥರ ಏನೋ ಖುಷಿಯಾಗುತ್ತೆ. ಹಬ್ಬ ಅಥವಾ ಹುಣ್ಣಿಮೆ ದಿನ ಈ ಥರ ಏನಾದರೂ ಸ್ಪೆಷಲ್ ಆಗಿರುವಂತಹ ಅಡುಗೆನ ಮಾಡಿ ಮನೆ ಮಂದಿಗೆಲ್ಲ ಬಡಿಸ್ಬೇಕು ಅನ್ನೋದು ನನಗೊಂಥರ ಆಸೆ ಆಗಿರುತ್ತೆ. ಇವತ್ತು ಒಂಥರ ನನಗೆ ನಮ್ಮ ಕಡೆ ಖಾನಾವಳಿ ಊಟನ ಮಾಡೋಣ ಅನ್ನೋದೊಂದು ಸ್ವಲ್ಪ ಇತ್ತು. ಆದರೆ ಏನು ಮಾಡೋದು, ನನ್ನ ಹಸ್ಬೆಂಡಿಗೆ ಟೈಮ್ ಇರಲಿಲ್ಲ ಅಲ್ವಾ, ಅವರು ಹೊರಗಡೆ ಹೋಗಿದ್ರು. ಇನ್ನು ಬೇಡ ಅಂತೇಳ್ಬಿಟ್ಟು ಇನ್ನು ಸಂಜೆಗೆ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಇವತ್ತು ಈ ಥರ ಅಡುಗೆನ ಮಾಡಿದೆ. ಹಾಗೆ ನಾನು ಮಾಡಿರುವಂತಹ ರೆಸಿಪಿ, ನಾನು ಮಾಡಿರುವಂತಹ ಲಾಗು ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.